ಕುಂದಾನಗರಿ ಬೆಳಗಾವಿಯಲ್ಲಿ ಆಧುನಿಕ ಟಾರ್ಜನ್ ಪ್ರತ್ಯಕ್ಷವಾಗಿದ್ದಾನೆ. ಮರದ ಎಲೆ ಸೊಪ್ಪು ತಿಂದು 10 ವರ್ಷ ಕಳೆದಿದ್ದಾನೆ ಈ ಯುವಕ. ಕೇಳೋಕೆ ನೋಡೋಕೆ ಸಾಧ್ಯ ಅಲ್ಲ ಅಂದ್ರೂ ಕೂಡ, ನಂಬೋಕೆ ಆಗ್ತಾ ಇಲ್ಲ ಅಂದ್ರೂ ಕೂಡ ಇದು ಸತ್ಯ, ನಿಜ. ವೈದ್ಯ ಲೋಕಕ್ಕೂ ಕೂಡ ಈ ಯುವಕನ ಆಹಾರ ಪದ್ಧತಿ ಏನಿದೆ, ಈತ ಬದುಕ್ತಾ ಇರುವಂತ ರೀತಿ ಸವಾಲಾಗಿದೆ. ಸೊಪ್ಪು ತಿಂದು ಬದುಕ್ತಾ ಇದ್ದಾನೆ ಯುವಕ 10 ವರ್ಷದಿಂದ. ಬುಡನ್ ಖಾನ್ ಆತನ ಹೆಸರು. ಸವದತ್ತಿ ತಾಲೂಕಿನ ಉಗರಗೋಳ ಗ್ರಾಮದ ಯುವಕ. ಸಿಕ್ಕಂತ ಸೊಪ್ಪು ತಿಂತಾನೆ. ಗ್ರಾಮದ ಹೆಗ್ಗೊಳ್ಳ ಎಂಬ ಗುಡ್ಡದಲ್ಲಿ ಒಬ್ಬಂಟಿಯಾಗಿ ಜೀವನ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕೇವಲ ಅದನ್ನು ತಿಂತ ಬದುಕ್ತಾ ಇದ್ದಾನೆ ಅನ್ನೋದು ಅಷ್ಟೇ ಅಲ್ಲ, ಒಬ್ಬನೇ ಜೀವನ ಸಾಗಿಸ್ತಾ ಇದ್ದಾನೆ. ತಪ್ಪಲನ್ನೇ ತಿಂದು ಬದುಕ್ತಾ ಇರುವಂತಹ ಬುಡನ್ ಖಾನ್ ಆಶ್ಚರ್ಯಚಕಿತಗೊಳಿಸ್ತಾ ಇದ್ದಾನೆ ಪ್ರತಿಯೊಬ್ಬರನ್ನು ಕೂಡ. ಮಂಗಗಳನ್ನ ನೋಡಿ ತಪ್ಪಲು ತಿಂತಿದ್ದಾನಂತೆ ಈ ಯುವಕ. ತಪ್ಪಲನ್ನ ತಿಂದು ಜೀರ್ಣಿಸಿಕೊಳ್ಳೋದಕ್ಕೆ ಯೋಗಾಸನ ಕೂಡ ಮಾಡ್ತಾನೆ. ಇದು ಕೇಳೋಕೆ ನಿಜಕ್ಕೂ ಕೂಡ ತುಂಬಾ ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಅನಿಸ್ತಾ ಇದೆ. ನೋಡಿ, ಮೈಮೇಲೆ ಬಟ್ಟೆ ಇಲ್ಲ. ಈ ಸಿನಿಮಾಗಳಲ್ಲಿ ಟಾರ್ಜನ್ ಅನ್ನುವಂಥ ಪಾತ್ರದ ಬಗ್ಗೆ ನಮಗೆಲ್ಲ ಗೊತ್ತಿರುತ್ತೆ. ಸೊ ಆ ರೀತಿಯಾದಂಥ ವ್ಯಕ್ತಿಯನ್ನು ನಾವೀಗ ನಿಜ ಜೀವನದಲ್ಲಿ ನೋಡ್ತಾ ಇದ್ವಿ, ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ನೋಡ್ತಾ ಇರುವಂಥದ್ದು. ಸೊ ಇದು ಬಹಳಷ್ಟು ಆಶ್ಚರ್ಯಕರ ವಿಚಾರ ಆಗಿದೆ ಸದ್ಯಕ್ಕೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಈ ಪ್ರಾಣಿಗಳು ಯಾವ ರೀತಿಯಾಗಿ ಮೇಕೆ, ಆಡು ಆ ರೀತಿಯಾಗಿ ತಿಂತಾವಲ್ಲ, ಆ ರೀತಿಯಾಗಿ ಬೆಟ್ಟ ಗುಡ್ಡಗಳಲ್ಲಿ ಓಡಾಡಿಕೊಂಡು ತಪ್ಪಲವನ್ನು ತಿಂದು ಬದುಕ್ತಾ ಇರುವಂಥ ವ್ಯಕ್ತಿ ನಿಜಕ್ಕೂ ಕೂಡ ಅದನ್ನು ಅರಗಿಸ್ಕೊಳ್ಳುವಂಥದ್ದು ಹೇಗೆ ಅಂತ ನೋಡ್ತಾ ಹೋದರೆ ಈತ ಯೋಗಾಸನ ಕೂಡ ಮಾಡ್ತಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ನಿಜಕ್ಕೂ ವೈದ್ಯ ಲೋಕಕ್ಕೆ ಸವಾಲಾಗಿದೆ ಸದ್ಯಕ್ಕೆ. ತಿನ್ಕೊಂತ ಇಲ್ಲೇ ಇರ್ತಾನೆ. ಯಾರು ಬೇಕಾದ್ರೆ ತಪ್ಲ ರುಚಿ ಬಾಳ್ರಿ. ನಾ ಊಟ ಮಾಡೋ ಮನ್ಸು ಆಗೋದಿಲ್ಲ ಸರ್. ನನಗೆ ತಪ್ಲ ತಿಂದಾಗ ಮೈಯ ಶಕ್ತಿ ಬರ್ತೈತೆ ರೀ. ನಾ ಊರು ಬಿಟ್ಟು ಎಲ್ಲಿ ಹೋಗೋದಿಲ್ಲ ರೀ. 24 ತಾಸು ಜಂಗಲ್ದಾಗ ಇರ್ತೇನೆ ರೀ. ಊರು ಬಿಟ್ಟು ಹೋದ್ರೆ ಜೀವ ಹೋದಂಗೆ ಆಕೈತೆ ರೀ. ನನಗೆ ಅಲ್ಲಿ ಊರ ನಿಂದ್ರ ಮನ್ಸಲ್ಲ. ಊರು ಬಿಟ್ಟು ಹೋಗಿಲ್ಲ ರೀ, ಇಷ್ಟು ದೊಡ್ಡ ಅಂದರು. ನಾ ತಪ್ಲ ತಿನ್ಕೊಂತ ಇಲ್ಲೇ ಇರ್ತೇನೆ. ಯಾರು ಬೇಕಾದ್ರೆ ತಪ್ಲ ತಿಂದ್ರೆ ಏನು ಆಗೋದಿಲ್ಲ ರೀ. ತಪ್ಲಿಗೆ ಏನಾಗೋಲ್ಲ, ಯಾರು ಬೇಕಾದ್ರೆ ತಿಂದ್ರೆ ನಡೀತದೆ ಸರ್. ನಾ 10 ವರ್ಷ ಆಯ್ತು ಇಲ್ಲೇ ಇದ್ರಿ ಸರ್. ಇಲ್ಲೇ ಇದ್ಕೊಂತ ಸ್ವಲ್ಪ ತಿನ್ಕೊಂತ ಇಲ್ಲಿ ಇದ್ದೇ ಮಾಡ್ಕೊಂತ ಇಲ್ಲೇ ಇದ್ದು ಬಿಟ್ಟೇನಿ ರೀ ನಾನು. ಊರು ಮಂದಿ ಯಾರಿಗೂ ಹೆಚ್ಚು ಮಾತಾಡ್ಸೋದಿಲ್ಲ ರೀ, ಯಾರು ಭೇಟಿ ಆಗೋಲ್ಲ ರೀ. ನಾನು ಮಂಗ್ಯ ನೋಡಿ ತಿನ್ನಾಕ ಕಲ್ತೇನೆ ರೀ ನಾನು. ಅದು ರುಚಿ ಭಾಳ ಹತ್ತಾತ, ಊಟ ಹತ್ತಿ ಬಿಟ್ಟೇನಿ ರೀ ನಾನು. ತಪ್ಲಾನ ತಿನ್ನಾತೇನೆ ಸರ್. ಅಂದ್ರೆ ನಾ ಮಾಡ್ಕೋದಿಲ್ಲ, ನನಗೆ ಲಗ್ನ ಮನ್ಸಿಲ್ಲ. ಇಲ್ಲೇ ಜಂಗಲ್ದಾಗಿರೋ ಆಸೆ ಆಕೈತೆ ನನಗೆ ರೀ. ನಾ ಊರು ತಿರ್ಗಾಡಕ್ಕೆ ಮನ್ಸು ಬರಲ್ಲ, ಯಾರು ಭೇಟಿ ಆಗೋಲ್ಲ. ಒಬ್ಬ ಇರೋಂಗೆ ಆಕೈತೆ ರೀ ನನಗೆ. ಅದಕ್ಕೆ ಇಲ್ಲಿ ಒಬ್ಬ ಬಂದು ಬಿಟ್ಟೇನಿ ರೀ ನಾನು. ಮನೆಗೆ ಬರಬೇಡ ಅಂತ ಅವಾಗ ಹೇಳ್ಯಾರ. ನಾ 10 ವರ್ಷದಿಂದ ರೀ ಯಾರು ಬರೋದಿಲ್ಲ ನನ್ನ ಕಡೆ, ಬರಕ್ಕೆ ಹೋಗ್ಬೇಡ ಅಂತ ಹೇಳೇನಿ. ಯಾರು ಬೇಕಾದಾರ ನಾ ಎಲ್ಲಾರು ರೊಕ್ಕಾತಿ ಬೇಕಾಂದ್ರೆ ನನಗೆ ಎದಕ್ಕೆ ದವಾಖಾನಿಗೆ ರೀ. ಎಲ್ಲಾರು ಒಬ್ಬೊಬ್ರು ಗೋಂಡಿ ಕೆಲಸ ಕರೀತಾರೆ. ಅಲ್ಲಿ ಕೆಲ್ಸಕ್ಕೆ ಹೋಗ್ಯಾನಿ. ನನಗೆ ಅರ್ಬಿಗೆ, ಹಣ್ಣಿಗೆ, ಒಂದಿಟ್ಟು ದವಾಖಾನಿಗೆ ರೊಕ್ಕ ಹಾಕಾವ್ರಿ ನನಗಷ್ಟು. ತಪ್ಲ ರುಚಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಏನು ಕಥೆ ಇದು ಬುಡನ್ ಖಾನ್ದು? ಇಂತಹ ಒಂದು ಅಪ್ಡೇಟ್ ಯುಗದಲ್ಲೂ ಕೂಡ ಇಂಥವರು ಸಿಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯಕರ ಸಂಗತಿ. ಮತ್ತೆ ಆತ ಒಂದಿಷ್ಟು ವಿಚಾರಗಳನ್ನು ತನ್ನ ಬಗ್ಗೆ ತಾನು ಹೇಳ್ಕೊಡ್ತಾ ಇದ್ದ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಅದನ್ನು ಕೇಳಿದ್ರು ಕೂಡ ನಮಗೆ ಶಾಕ್ ಆಗ್ತಾ ಇದೆ ನಿಜಕ್ಕೂ. ಅರುಣುಗಾರ್, ಈತನ ಹೆಸರು ಬುಡನ್ ಖಾನ್ ಅಂತ ಹೇಳಿ. ಈತ ಮೂಲತಃ ಸವದತ್ತಿ ತಾಲೂಕಿನ ಉಗುರುಗೋಳ ಗ್ರಾಮ ಅಂತ. ಇದು ಸವದತ್ತಿ ಉಗುರುಗೋಳ ಏನಂದ್ರೆ ರೇಣುಕಾಯಲ್ಲಮ್ಮ ದೇವಸ್ಥಾನ ಸುಮಾರು 2-3 ಕಿಲೋಮೀಟರ್ ದೂರದ ಇರತಕ್ಕಂಥ ಒಂದು ಗ್ರಾಮ. ಈತ ಕಳೆದ ಹಲವು ವರ್ಷಗಳಿಂದ ಕೂಡ ಈ ಒಂದು ಗ್ರಾಮದಲ್ಲಿ ವಿಚಿತ್ರವಾಗಿ ಗುರುತಿಸಿಕೊಂಡಿದ್ದಾನೆ ಮತ್ತು ಸ್ವಂತ ತಾನೇ ಯೋಗವನ್ನ ಮಾಡಿ ಏನು ಬಾಬಾ ರಾಮದೇವ್ ಅವರ ಫೋಟೋ ಇಟ್ಕೊಂಡು ಹಿಂದೆ ಯೋಗವನ್ನ ಕಲ್ತಿದ್ದ. ಜೊತೆಗೆ ಚೆನ್ನಾಗಿ ಈತ ಯೋಗಾಭ್ಯಾಸದ ಬಳಿಕ ಏನು ಸಣ್ಣ ಪುಟ್ಟ ಗೌಂಡಿ ಕೆಲಸ ಮಾಡ್ಕೊಂಡು ಗ್ರಾಮದಲ್ಲಿ ಇರ್ತಾ ಇದ್ದ. ಬಳಿಕ ಈಗ ಗ್ರಾಮವನ್ನ ಬಿಟ್ಟು ಗ್ರಾಮದ ಹೊರವಲಯದಲ್ಲಿ ಒಂದು ಮರದ ಮೇಲೆ ಮನೆಯನ್ನು ಮಾಡ್ಕೊಂಡು ಅಲ್ಲೇ ಓದ್ಕೊಂಡಿದ್ದಾನೆ. ಗ್ರಾಮಕ್ಕೆ ಈತ ಬರೋದು ಅಪರೂಪ, ಯಾಕಂದ್ರೆ ಈತ ಅಲ್ಲೇ ಎಲೆಯ ತಪ್ಪಲುಗಳನ್ನು ತಿನ್ಕೊಂಡು ಇಡೀ ಜೀವನವನ್ನ ನಡೆಸ್ತಾ ಇದ್ದಾನೆ. ಸುಮಾರು ಅನೇಕರು ಇವತ್ತಿಗೆ ಗ್ರಾಮಕ್ಕೆ ಬರಕ್ಕೆ ಹೇಳಿದ್ರು ಕೂಡ ಈತ ಬರುವಂತಹ ಪ್ರಯತ್ನವನ್ನು ಮಾಡಿಲ್ಲ. ಮತ್ತೆ ಈ ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ಆತ ಗೌಂಡಿ ಕೆಲಸವನ್ನ ಮಾಡ್ತಾನೆ. ಅಲ್ಲಲ್ಲಿ ಬಂದಂತ ಹಣದಿಂದ ಆತ ಏನು ಆಹಾರ ಪದ್ಧತಿಯಲ್ಲೂ ಕೂಡ ಸಾಕಷ್ಟು ವಿಭಿನ್ನತೆ ಇರ್ತಕ್ಕಂಥದ್ದು. ಆತ ಎಲ್ಲರಂತೆ ರೊಟ್ಟಿ, ಅನ್ನ, ಸಾರು ಹೆಚ್ಚು ತಿನ್ನೋದಕ್ಕಿಂತ ಬದಲಾಗಿ ಈತ ಡ್ರೈ ಫ್ರೂಟ್ಸ್ ಮತ್ತು ಹಣ್ಣುಗಳತ್ತ ಮೊರೆ ಹೋಗ್ತಾನೆ. ಜೊತೆಗೆ ಆತನ ದೇಹ ನೋಡ್ಬೋದು, ಯಾವಾಗ್ಲೂ ಕೂಡ ಯೋಗ ಮತ್ತು ಯೋಗದಿಂದಲೂ ಕೂಡ ಆತ ಏನು ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು. ಈತನಿಗೆ ಅನೇಕರು ಕೂಡ ನಮ್ಮ ಕಾಲೇಜು ಶಾಲೆಗಳಿಗೆ ಬಂದಂತೆ ಆಫರ್ ಕೊಟ್ಟರು. ಈತ ಎಲ್ಲೂ ಹೋಗಿಲ್ಲ, ತಮ್ಮ ಊರು ತಮ್ಮ ಕಾಡಲ್ಲೇ ಉಳಿದುಕೊಂಡಿದ್ದಾನೆ. ಈಗೇನು ಗ್ರಾಮದ ಹೊರವಲಿರ್ತಕ್ಕಂಥ ಬೆಟ್ಟದಲ್ಲಿ ಒಂದು ಸಣ್ಣ ಒಂದು ಮರದ ಮೇಲೆ ಒಂದು ಗುಡಿಸಲನ್ನು ಕಟ್ಕೊಂಡು ಅಲ್ಲೇ ವಾಸ ಇದ್ದಾನೆ. ಈತನ ತಂದೆ ತಾಯಿ ಈ ಒಂದು ಉಗುರುಗಳ ಗ್ರಾಮದ ನಿವಾಸಿಗಳಾಗಿದ್ದು, ತಂದೆ ತಾಯಿಯ ಬಳಿಯೂ ಕೂಡ ಅಪರೂಪಕ್ಕೊಮ್ಮೆ ಈತ ಬರ್ತಾನೆ. ಅರುಣ್ ಈ ರೀತಿ ಈತನ ಜೀವನ ಶೈಲಿ ಅತ್ಯಂತ ವಿಚಿತ್ರವಾಗಿರ್ತಕ್ಕಂಥ. ಜೊತೆಗೆ ಯೋಗ ಮತ್ತು ಈ ರೀತಿ ಏನು ಗಿಡದ ತಪ್ಪಲುಗಳು ತಿನ್ನುವ ಮೂಲಕ ಕಾಡಿನಲ್ಲೇ ಉಳಿದುಕೊಂಡಿದ್ದಾನೆ ಅರುಣುಗಾರ.
ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಳೆದ 2-3 ದಿನಗಳಿಂದ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇರುವಂಥ ವ್ಯಕ್ತಿ ಈತ. ವೈದ್ಯರು ಈ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ? ಇಟ್ ಮೀನ್ಸ್ ಈ ಬಗ್ಗೆ ಏನಾದರೂ ರಿಯಾಕ್ಷನ್ಸ್ಗಳು, ಆ ರೀತಿಯಾದಂಥ ಮಾತುಗಳು? ಯಾಕಂದರೆ ವೈದ್ಯ ಲೋಕಕ್ಕೆ ಇದು ಸವಾಲು ಒಂದು ರೀತಿಯಾಗಿ. ಅರುಣ್ ಆತನಿಗೆ ನಾವು ನೋಡಿದ ರೀತಿಯಲ್ಲಿ ಕಳೆದ 10-12 ವರ್ಷಗಳಿಂದ ಕೂಡ ಇದೇ ರೀತಿ ಆತ ಕಾಡಿನಲ್ಲಿ ಮತ್ತು ತಪ್ಪಲುಗಳನ್ನು ತಿನ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಜೊತೆಗೆ ಏನಂದ್ರೆ ಆತ ಯಾವ ಸಿಕ್ಕ ಏನು ಎಲೆಗಳನ್ನು ತಿನ್ನಲ್ಲ, ಕೆಲ ಆಯ್ದ ಎಲೆಗಳನ್ನ ಮಾತ್ರ ತಿಂತಾನೆ ಅಂತೇಳಿ ಆತ ಸ್ವತಃ ಹೇಳಿರ್ತಕ್ಕಂಥ. ಜೊತೆಗೆ ಏನಂತಂದ್ರೆ ಈತ ನಿಯಮಿತವಾಗಿ ಯೋಗವನ್ನ ಮಾಡಿ ಮತ್ತು ಏನು ತನ್ನ ಜೀವನ ಶೈಲಿಯನ್ನ ಈ ರೀತಿ ಇಟ್ಕೊಂಡಿದ್ರಿಂದ ಇದು ವೈದ್ಯ ಲೋಕಕ್ಕೂ ಕೂಡ ಸವಾಲಾಗಿರ್ತಕ್ಕಂಥ. ಜೊತೆಗೆ ಆತನ ಯೋಗ ಪದ್ಧತಿಯು ಕೂಡ ಸಾಕಷ್ಟು ಚರ್ಚೆಯಾಗಿತ್ತು ಈ ಹಿಂದೆ. ಯಾಕಂದ್ರೆ ಆತನ ಯೋಗವನ್ನು ನೋಡಿ ಅನೇಕ ಮಠಾಧೀಶರು ಆತನಿಗೆ ಮಠಕ್ಕೆ ಕರೆದು ಇಲ್ಲೇ ಉಳಿದುಕೊಂಡು ನಮ್ಮ ಮಕ್ಕಳಿಗೆ ಕಲಿಸಿ. ಆದ್ರೆ ಆತ ಈ ಉಗುರುಗೋಳ ಬಿಟ್ಟು ಎಲ್ಲೂ ಕೂಡ ಹೋಗಿಲ್ಲ ಬುಡನ್ ಖಾನ್. ಅರುಣ್. ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ.